ಹಾಯ್ ಹಲೋ, ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ಇವತ್ತಿನ ಮಾತುಕತೆ ಬಂದು ಕಾಂತಾರ ಚಾಪ್ಟರ್ 1 ಮೂವಿಯ 1 ವೀಕ್ ಕಲೆಕ್ಷನ್ ಮತ್ತು 16ನೇ ದಿವಸದ ಅಥವಾ 16 ಡೇ ಕಲೆಕ್ಷನ್ ಇನ್ ವರ್ಲ್ಡ್ ವೈಡ್. ಯಾಕಪ್ಪ ನಾವು 1 ವೀಕ್ ಮತ್ತು 16 ಡೇ ತೊಗೊಂಡಿದ್ದೀವಿ ಅಂದರೆ, ಬಿಕಾಸ್ ಎವ್ರಿ ಡೇ ಕಲೆಕ್ಷನ್ ಹೇಳ್ಕೊಂಡು ಹೋಗ್ತಾ ಹೋದರೆ ಕಾಂತಾರ ಚಾಪ್ಟರ್ 1 ಮೂವಿ ಕಲೆಕ್ಷನ್ ಏನು ಕಡಿಮೆ ಆಗ್ತಿಲ್ಲ, ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿದೆ. ಅದೊಂದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಕನ್ನಡದವ್ರು ತೆಗೆದಿರುವಂಥ ಸಿನಿಮಾ ವರ್ಲ್ಡ್ ವೈಡ್ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಇಡಬೇಕು ಅಂದರೆ ಅದರದಾದ ಹೆಸರು ಹೊಂದಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಆ ಟೀಮ್ ವರ್ಕ್ ಏನಿದೆ ಅದೆಲ್ಲವೂ ಈ ಡೇ ಬೈ ಡೇ ಇನ್ಕ್ರಿಮೆಂಟಿಂದ ಅಥವಾ ಡೇ ಬೈ ಡೇ ಆಗ್ತಿರೋ ಗಳಿಕೆಯಿಂದ ಅವರಿಗೆ ತುಂಬ ಖುಷಿಯನ್ನು ಕೊಡುತ್ತೆ. ಅವೆಲ್ಲ ಮರ್ತ್ಕೊಂಡು ಹೋಗ್ತಿರ್ತಾರೆ. ಕಾಂತಾರ ಚಾಪ್ಟರ್ 1ನಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಮತ್ತು ಡೈರೆಕ್ಟರ್ ಆದ ರಿಷಬ್ ಶೆಟ್ಟಿ ಅವರು ನಟಿಸಿದ್ದು, ಅವರ ಜೊತೆಗೆ ರುಕ್ಮಿಣಿ ವಸಂತ್ ಅವರು ಒಂದು ರೀತಿಯ ಮೋಡಿಯನ್ನೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅನ್ಬೋದು. ಇಲ್ಲಿ ಯಾರೆಲ್ಲ ಕನ್ನಡ ಫಿಲಂ ಫ್ಯಾನ್ಸ್ ಆಗಿದ್ದೀರಾ ಮತ್ತು ರಿಷಬ್ ಶೆಟ್ಟಿ ಅವರ ಪಟ್ಟ ಅಭಿಮಾನಿಗಳಾಗಿದ್ದೀರಾ, ನಮ್ಮ ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಇವತ್ತಿನ ಫಸ್ಟ್ ಡೇ ಆಫ್ ಕಾಂತಾರ ಚಾಪ್ಟರ್ 1 ಕಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಕಾಂತಾರ ಚಾಪ್ಟರ್ 1 ಫಸ್ಟ್ ಡೇ ಕಲೆಕ್ಷನ್ ಬಂದು 70.50 CR ಟೋಟಲ್ ಕಲೆಕ್ಷನ್ and second day 122 CR. ಮೂರನೇ ದಿನದ ಕಲೆಕ್ಷನ್ ಬಂದು 188.25 CR. ನಾಲ್ಕನೇ ದಿನದ ಕಲೆಕ್ಷನ್ ಬಂದು 262.75 CR. ಐದನೇ ದಿನದ ಕಲೆಕ್ಷನ್ ಬಂದು 299.85 CR. ಆರನೇ ದಿನದ ಕಲೆಕ್ಷನ್ ಬಂದು 333.85 CR. ಏಳನೇ ದಿನದ ಕಲೆಕ್ಷನ್ ಬಂದು 362.75 CR. ಎಂಟನೇ ದಿನದ ಕಲೆಕ್ಷನ್ ಬಂದು 386.85 CR. ಇದೆಲ್ಲ 1 ವೀಕ್ ಕಲೆಕ್ಷನ್ ಆಗಿದೆ. ಡೇ ಬೈ ಡೇ ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಲೆಕ್ಷನ್ ಕೂಡ ಜಾಸ್ತಿ ಆಗ್ತಿದೆ. ಮತ್ತು ಇದರ ಜೊತೆಗೆ ಇವತ್ತಿಗೆ ಕಾಂತಾರ ಚಾಪ್ಟರ್ 1 ಅದರನೇ ದಿನಕ್ಕೆ ಕಾಲಿಟ್ಟಿದೆ. ಯಾವುದೇ ಅಡೆತಡೆ ಇಲ್ಲದೆ ಗೆಲುವಿನತ್ತ ಕಾಲಿಡುತ್ತಿದೆ. ಇವತ್ತಿನ ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದು 717.5 CR. ಹೆಮ್ಮೆಯ ಕನ್ನಡ ಸಿನಿಮಾವಾದ ಕಾಂತಾರ ಚಾಪ್ಟರ್ 1 1000 CR ಅಥವಾ 1000 CR ಅದಕ್ಕಿಂತ ಹೆಚ್ಚು ಲಾಭವನ್ನು ಪಡೆದು ನಮ್ಮ ಕನ್ನಡ ನಟರು ಬೆಳೆಯುತ್ತಿರಲಿ, ನಮ್ಮ ಕನ್ನಡತನವನ್ನು ಎಲ್ಲೆಡೆ ಸಾರಲಿ ಎಂದು ಹೇಳುತ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತಿದ್ದೀನಿ. ವಂದನೆಗಳು. ಥ್ಯಾಂಕ್ ಯು.